ದೇವ್ರ ಹತ್ರ ಇವಾಗಿನ್ನು ಕೇಳ್ಕೊಂಡೆ ಮಳೆ ಆದರೂ ಬಂದರೆ ಹೆಂಗಿರುತ್ತಪ್ಪ ಅಂತ. ದೇವ್ರ ಹತ್ರ ಕೇಳ್ಕೊಂಡ ತಕ್ಷಣ ನಾಳೆ ಮಳೆನೇ ಬಂದ್ಬಿಡ್ತು. ಹೋಗು, ಇದೆಲ್ಲ ಕೋಇನ್ಸಿಡೆನ್ಸ್ ಅನ್ಬೇಕೋ ನಾನೇ ದೇವರು ನನಗೂ ಗೊತ್ತಿಲ್ಲ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಸತೀಶ್ ಕನ್ನಡಿಗ. ಗುರು, ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತು ನಮ್ಮ ತುಮಕೂರಲ್ಲಿ ಮಳೆ ಬರ್ತಾ ಇದೆ. ಬೇರೆ ಕಡೆ ಬರ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ತುಮಕೂರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಬಂದುಬಿಟ್ರೆ ಒಂದು ಅರ್ಧ ಗಂಟೆ ಚೆನ್ನಾಗಿ ಒಯ್ದುಬಿಟ್ರೆ ಅರ್ಧ ಗಂಟೆ 1 ಅವರು ಫುಲ್ ಎಲ್ಲ ತುಮಕೂರೇ ತಣ್ಣಗಾಗ್ಬಿಡುತ್ತೆ. ಇವಾಗ ಆ್ಯಕ್ಚುಲಿ ಜಸ್ಟ್ ನಾನು ಯಾವನು ಇವಾಗ ಜಸ್ಟು ನಾನು ದೇವ್ರ ಹತ್ರ ಕೇಳ್ಕೊತಿದ್ದೆ. ಕಾರ್ ಒಳಗಡೆ AC ಇರುತ್ತೆ, AC ನಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ಕಾರ್ ಆಫ್ ಹೋಗ್ಬಿಟ್ಟು ಹೊರಗಡೆ ಇಳಿದೆ. ಫುಲ್ಲು ಬಿಸಿ ಗಾಳಿ ಗುರು, ಫುಲ್ಲು ಸೆಕೆ ಫುಲ್ಲು ಬಿಸಿ. ದೇವ್ರ ಹತ್ರ ಇವಾಗಿನ್ನು ಕೇಳ್ಕೊಂಡೆ, ಮಳೆ ಆದರೂ ಬಂದರೆ ಹೆಂಗಿರುತ್ತಪ್ಪ ಅಂತ. ದೇವ್ರ ಹತ್ರ ಕೇಳ್ಕೊಂಡ ತಕ್ಷಣ ನಾಳೆ ಮಳೆನೇ ಬಂದ್ಬಿಡ್ತು. ಹೋಗು, ನನ್ನ ಮಾತು ದೇವ್ರಿಗೆ ಇಷ್ಟು ಬೇಗ ಕೇಳಿಸ್ತಾ? ಇವಾಗ ನಾನು ಕೇಳ್ಕೊತಾ ಇದ್ದೀನಿ, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ಮಳೆ ಬರಲಿ ಅಂತ. ನೋಡೋಣ ದೇವರು ನನ್ನ ಈ ಮಾತನ್ನು ಕೂಡ ಕೇಳಿಸ್ಕೊತಾರ ಇಲ್ವಾ. ನೋಡಿ ಮಳೆ ಯಾವ ಥರ ಬರ್ತಾ ಇದೆ ಅಂತ ತೋರಿಸ್ತೀನಿ. ನೋಡಿ ಮಳೆ ಬರ್ತಾ ಇರೋದು, ತುಮಕೂರಲ್ಲಿ ಮಳೆ ಬರ್ತಾ ಇದೆ. ಒಂದು 10 ನಿಮಿಷದ ಹಿಂದೆ ಇನ್ನೂ ಇಲ್ಲೇ ವೀಡಿಯೋ ಮಾಡ್ಕೊಂಡು ಹೋದೆ, ಯಾವ ಮಳೆನೂ ಗೊತ್ತಿರಲಿಲ್ಲ, ಬಿಸಿಲು ಹೊಡಿತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ಏಕೆಂದರೆ ಎಷ್ಟು ಸೆಕೆ ಇತ್ತು ಅಂದರೆ ತುಂಬ ಸೆಕೆ ಇತ್ತು ಆ್ಯಕ್ಚುಲಿ. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ ಮಳೆ ಬರ್ತಾ ಇರೋದು. ನನಗಂತೂ ಗೊತ್ತಿಲ್ಲ ಯಾವ್ಯಾವ ಊರಲ್ಲಿ ಮಳೆ ಬರ್ತೈತೆ ಅಂತ. ತುಮಕೂರಲ್ಲಂತೂ ಬರ್ತಾ ಇದೆ ಇವತ್ತು. ನಿಮ್ಮೂರಲ್ಲೂ ಮಳೆ ಬರ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಬೆಳಿಗ್ಗೆಯಿಂದ ಮನೇಲೇ ಇದ್ದೆ. ಇವತ್ತೇನು ಕೆಲಸ ಮಾಡಿಲ್ಲ, ಹೊರಗಡೆನೇ ಹೋಗಿರಲಿಲ್ಲ. ಹಂಗಾಗಿ ಇವತ್ತು ಯಾವುದೇ ಥರದ ಕಂಟೆಂಟ್ ಅಂತೂ ಇಲ್ಲ ವಿಡಿಯೋ ಮಾಡೋದಕ್ಕೆ. ಕಂಟೆಂಟ್ ಏನಪ್ಪ ಅಂತಂದರೆ, ನಮ್ಮ ತುಮಕೂರಲ್ಲಿ ಮಳೆ ಬರ್ತಾ ಇರೋದೇ ಕಂಟೆಂಟು, ಅದೇ ಕಂಟೆಂಟ್ ಇವಾಗ ಆ್ಯಕ್ಚುಲಿ. ಓಕೆ, ಬರಲಿ, ಎಷ್ಟೊತ್ತು ಬರುತ್ತೆ ನೋಡೋಣ. ಅಷ್ಟೊಂದು ಮಳೆ ಹೋಯ್ತಿತ್ತು, ಇಲ್ಲಿ ಮಳೆನೇ ಇಲ್ಲ. ನೋಡಿ ಶಿರಾ ಗೇಟ್ ರೋಡಲ್ಲಿ ಹೋಯ್ತಾ ಇದ್ದೀನಿ, ಇನ್ನೇನು ಎಸ್ಮಾಲು ಅದು ಇದು, ಇಲ್ಲೆಲ್ಲೂ ಮಳೆನೇ ಇಲ್ಲ ಗುರು. ನಾನು ಎಲ್ಲೋ ಹೋಗ್ತೀನೋ ಅಲ್ಲಿ ಮಾತ್ರ ಮಳೆ ಬರ್ತೈತೆ. ನೋಡಿ ಶಿರಾ ಗೇಟಲ್ಲಿ ಮಳೆನೇ ಬರ್ತಾ ಇಲ್ಲ. ಶಿರಾ ಗೇಟಲ್ಲಿ ನೋಡಿ ಒಂದು ಹನಿ ಕೂಡ ಇಲ್ಲ ಆ್ಯಕ್ಚುಲಿ. ಇಟ್ಸ್ ಓಕೆ, ಇದೆಲ್ಲ ಕೋಇನ್ಸಿಡೆನ್ಸ್ ಅನ್ಬೇಕೋ ನಾನೇ ದೇವರು ನನಗೂ ಗೊತ್ತಿಲ್ಲ. ಇಷ್ಟು ಹೇಳ್ತಾ ನಾನು ನಿಮ್ಮ ಸತೀಶ್ ಕನ್ನಡಿಗ.